ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಕರ್ನಾಟಕ ಹೋಟೆಲ್ ಕಾರ್ಮಿಕ ಸಂಘದ ಅಧ್ಯಕ್ಷರನ್ನು ಮತ್ತು ಸರ್ವ ಸದಸ್ಯರನ್ನು ಬಹುಶಃ ವಿಶೇಷವಾಗಿ ಅಭಿನಂದಿಸ್ತೇನೆ. ಒಂದು ಯಾಕೆ ಅಂತ ಹೇಳಿದರೆ, ಈ ತಳಮಟ್ಟದ ವರ್ಗದನ್ನು ಒಟ್ಟುಗೂಡಿಸಿಕೊಂಡು ಸಂಘಟಿತವಾದ ಒಂದು ಬೇಡಿಕೆ ನೀಡುವ ಮೂಲಕ ಸರ್ಕಾರದ ಈಗಿರುವಂಥ ಸವಲತ್ತುಗಳನ್ನು ಅವರಿಗೆ ಹೇಗೆ ಮುಟ್ಟಿಸಬೇಕಂತೇಳಿ ಈ ರೀತಿಯ ಲೇಬರ್ ಕಾರ್ಡ್ ಮುಖಾಂತರ ಕಾರ್ಡನ್ನು ಮಾಡಿ ಇದ್ದಂಥ ಸವಲತ್ತು ಮುಟ್ಟಿಸುವಂಥ ಒಂದು ಕಾರ್ಯಕ್ರಮ. ಅದರ ಜೊತೆಯಲ್ಲಿ ಇನ್ನು ನಮಗೆ ಯಾವುದೆಲ್ಲ ಬೇಕು, ಏನು ಇವತ್ತು ಸಮಸ್ಯೆ ಇದೆ, ಇನ್ನು ಯಾವುದೆಲ್ಲ ಸವಲತ್ತು ನಮಗೆ ಬೇಕಾಗ್ಬೋದು ಚರ್ಚಿಸಿಕೊಂಡು ಇದನ್ನು ಕೂಡ ಸರ್ಕಾರ ಮತ್ತು ಜನಪ್ರತಿನಿಧಿ ಮುಂದಿಡುವಂಥ ಒಂದು ಯೋಚನೆ. ಇದರ ರೀತಿಯಲ್ಲಿ ಭವಿಷ್ಯದಲ್ಲಿ ನಿಮ್ಮ ಕುಟುಂಬವನ್ನು ಬೆಳಗಿಸುವಂಥ ಆ ವಿದ್ಯಾರ್ಥಿನಿಯರ ಆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಇವತ್ತು ಅತ್ಯಂತ ಯಶಸ್ವಿಯಾಗಿದ್ದಾರೆ ಅವರೊಂದು ಪ್ರೇರಣೆ ಮತ್ತು ಪ್ರೋತ್ಸಾಹವಾಗಿ ಅವರಿಗೆ ಇವತ್ತು ಗೌರವ ಕೊಡುವಂಥ ಈ ಒಂದು ಕಾರ್ಯಕ್ರಮ ನಿಜವಾಗಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ದುಡಿಮೆಗೆ ಅದರದ ಗೌರವ ಇದೆ. ದುಡಿಮೆಯಲ್ಲಿ ಸಣ್ಣದು ಮತ್ತು ಚಿಕ್ಕದು ಮತ್ತು ದೊಡ್ಡದಂತ ಯಾವುದಿಲ್ಲ. ಪ್ರತಿಯೊಂದು ತಾವೇನು ಕೆಲಸ ಮಾಡ್ತೀರಾ ಅದಕ್ಕೆ ವಿಶೇಷವಾದ ಗೌರವ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ನಿಮ್ಮ ಕೆಲಸ ಅದು ನೀವು ಚಾಕಚಕ್ಯತೆ ಅಲ್ಲದೆ, ನೀವು ಅದರಲ್ಲಿ ಪರಿಣಿತರಲ್ಲದೆ ಇನ್ನು ಎಷ್ಟೇ ದೊಡ್ಡವನು ಬಂದರೂ ಕೂಡ ನಿಮ್ಮ ಆ ಚಾಕಚಕ್ಯತೆ ಮತ್ತು ನಿಮ್ಮ ಈ ರೀತಿಯ ಕೆಲಸಗಳನ್ನು ಇನ್ನೊಬ್ಬರಿಂದ ಮಾಡಲಿಕ್ಕೆ ಇವತ್ತು ಸಾಧ್ಯವಿಲ್ಲ. ಅದಕ್ಕಾಗಿ ಸಮಾಜದಲ್ಲಿ ಒಟ್ಟಾಗಿ ನಾವು ನೋಡುವಾಗ ಬೇರೆಯವರ ದೊಡ್ಡ ದೊಡ್ಡ ಮಟ್ಟದ ಆ ಉದ್ಯೋಗ ಎಷ್ಟು ಅಗತ್ಯ ಇದೆಯಾ, ನಿಮ್ಮ ಆ ಮಟ್ಟದ ಉದ್ಯೋಗ ಮತ್ತು ಕೆಲಸ ಕೂಡ ಸಮಾಜದ ಮುಖ್ಯವಾಹಿನಿಗೆ, ಸಮಾಜದ ಬೆಳವಣಿಗೆಗೆ, ಬಲಿಷ್ಠದ ಭಾರತಕ್ಕೆ ಅಷ್ಟೇ ಪ್ರಮುಖವಾದ ಒಂದು ಉದ್ಯಮ ಮತ್ತು ಅದು ಕೆಲಸ ಮತ್ತು ಕಾರ್ಮಿಕತೆ ಕೆಲಸ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಯಾರೆಲ್ಲ ತಾವು ಇವತ್ತು ಇದ್ದೀರಾ ನಿಮ್ಮ ಸ್ವಾಭಿಮಾನ ಮತ್ತು ನಿಮ್ಮ ಒಂದು ಗೌರವ ಬದುಕನ್ನು ನಾವು ಮೆಚ್ಚಿಸಿ ನಿಮ್ಮೆಲ್ಲ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಹೋಟೆಲ್ ಅಂತ ಹೇಳಿದರೆ, ಹೋಟೆಲ್ ಕಾರ್ಮಿಕರ ಸಂಘ ಅಂತ ಹೇಳಿದರೆ, ಯಾಕಂತ ಹೇಳಿದರೆ ಹೋಟೆಲ್ ಅಂತ ಹೇಳಿದರೆ ನಮಗೆಲ್ಲ ಅತ್ಯಂತ ಇವತ್ತು ಗೌರವ. ಕರ್ನಾಟಕ ಕರಾವಳಿ ಪ್ರದೇಶದವರಿಗೆ, ಮಂಗಳೂರು ಮತ್ತು ಉಡುಪಿಯವರಿಗೆ. ಯಾಕಂತ ಹೇಳಿದರೆ ನೀವು ವಿಶ್ವದ ಯಾವುದೇ ಪ್ರದೇಶಕ್ಕೆ ಹೋದರೂ ಕೂಡ ಕರಾವಳಿ ಪ್ರದೇಶದ ಒಂದು ಹೋಟೆಲ್ ತಿಂಡಿ ಹೋಟೆಲ್ ಇದ್ದೇ ಇದೆ. ಮತ್ತು ಇಡೀ ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಎಲ್ಲ ರಾಷ್ಟ್ರಗಳು ಕೂಡ ಕರ್ನಾಟಕ ಮಂಗಳೂರು ಮತ್ತು ಉಡುಪಿಯ ತಿಂಡಿ ಅಂತ ಹೇಳಿದರೆ ಹೆಚ್ಚಿನ ಬಹುಶಃ ಇವತ್ತು ಅದಕ್ಕೆ ಹೆಚ್ಚಿನ ಒಂದು ಮಹತ್ವ ಕೂಡ ಇವತ್ತು ಇರ್ತದೆ. ಅದೇ ರೀತಿ ಬೇರೆ ಆ ಒಂದು ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿಯ ಪರಿಸರಕ್ಕೆ ಅನುಗುಣವಾಗಿಯೂ ಕೂಡ ಇವತ್ತು ಆ ಜಿಲ್ಲೆಗೆ ಸೀಮಿತವಾಗಿ, ರಾಜ್ಯಕ್ಕೆ ಸೀಮಿತವಾಗಿ ಹೋಟೆಲ್ ಇವತ್ತು ಉದ್ಯಮ ಪ್ರಾರಂಭ ಇವತ್ತು ಆಗಿದೆ. ಆದ ಕಾರಣ ಇವತ್ತು ಜನಜೀವನದಲ್ಲಿ ಯಾರು ಇವತ್ತು ವರ್ಗ ಇದ್ದಾರೆ, ಯಾರು ಜನಸಾಮಾನ್ಯ ಇದ್ದಾರೆ, ಯಾರು ಪ್ರವಾಸಿಗರಿದ್ದಾರೆ, ಅವರೆಲ್ಲರೂ ಕೂಡ ಅತ್ಯುತ್ತಮವಾದ ರುಚಿಕರವಾದ ಊಟವನ್ನು ಕೊಟ್ಟು ಬಹುಶಃ ಅವರ ಸಂತೋಷದಿಂದ ಅವರ ಜೀವನ ಸಾಗಿಸಲಿಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಹೋಟೆಲ್ ಕಾರ್ಮಿಕರು ಕೊಟ್ಟಿದ್ದಾರೆ, ಪರೋಕ್ಷವಾಗಿ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ನಿಮ್ಮೆಲ್ಲ ನಾನು ಇವತ್ತು ಅಭಿನಂದಿಸಿಕೊಂಡು ಬಹುಶಃ ಏನೆಲ್ಲ ಇವತ್ತು ಬಹುಶಃ ನಿಮಗೆ ಇವತ್ತು ಬಹುಶಃ ಈ ಸರ್ಕಾರ ಸವಲತ್ತಿದೆ ಅದನ್ನು ಮುಟ್ಟಿಸುವಂಥ ಕೆಲಸ ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿಯಿಂದ ನಾವು ಬೇರೆ ಬೇರೆ ಆ ಯೋಜನೆ ಹಮ್ಮಿಕೊಳ್ಬೇಕು ಅದನ್ನು ನಾವು ನಿಮ್ಮ ಜೊತೆ, ನಿಮ್ಮ ಸಂಘ ಮತ್ತು ನಮ್ಮ ಕಾರ್ಮಿಕ ಸಚಿವ ಜೊತೆ ಸಮೇತ ಒಂದು ಮೀಟಿಂಗ್ ಮಾಡಿ ನಿಮ್ಮ ಏನೆಲ್ಲ ಬೇಡಿಕೆ ಇದೆ ಮತ್ತು ಏನೆಲ್ಲ ಸಮಸ್ಯೆ ಇದೆ ಅದನ್ನು ಚರ್ಚಿಸಿ ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆಗೆ ಏನೆಲ್ಲ ಪ್ರಯೋಜನ ತರಬಹುದು ಅಂತೇಳಿ ಇವತ್ತು ನಾವು ಆಲೋಚನೆ ಮಾಡಿಕೊಂಡು ನಿಮ್ಮ ಬೇಡಿಕೆಗೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮ ಜೊತೆ ನಾನು ಇದ್ದುಕೊಂಡು ನಿಮಗೆ ನಾನು ಅದನ್ನು ಮುಂದುವಲ್ತನ ವಹಿಸ್ತೇನೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಸರ್ಕಾರ ಬಹುಶಃ ಈಗಾಗಲೇ ಕಳೆದ ಅಧಿವೇಶನದಲ್ಲಿ ಹಲವಾರು ಎಲ್ಲರಿಗೆ ಬಹುಶಃ ನಿಮ್ಮನ್ನು ಕೂಡ ಸೇರಿಸಂದು ಇರಬೇಕು ಎಲ್ಲರಿಗೆ. ಯಾಕಂತ ಹೇಳಿದರೆ ಅದು ನಮ್ಮ ಮೆಕ್ಯಾನಿಕಲ್ಗೆ ಇರಲಿ, ಶಾಮಿಯಾನಿರಿ, ಮೈಕಿನವರಿಗೆ ಅದರಲ್ಲಿ ಇವರೇ ಯಾಕೆ ಸೇರಲಿಲ್ಲ? ಆ ಒಂದು ಯೋಜನೆ ಬಂತಲ್ಲ. ಬಹುತೇಕ ಮೊನ್ನೆ ನಮ್ಮ ಕಾನೂನನ್ನು ತಂದು ಯಾರೆಲ್ಲ ಯೋಜನೆ ಹೊರಗಿದ್ರ ಬಹುತೇಕ ಎಲ್ಲ ವರ್ಗವನ್ನು ಕೂಡ ಇವತ್ತು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಸರ್ಕಾರ ತಂದು ಇವತ್ತು ಅದನ್ನು ಚಾಲನೆಗೆ ಇವತ್ತು ತಂದಿದೆ. ಇದಕ್ಕಿಂತ ಇದರ ಸವಲತ್ತನ್ನು ಪಡ್ಕೊಳ್ಳಿ. ಇನ್ನು ಮುಂದೆ ನಿಮಗೆ ಇರುವಂಥ ಸಮಸ್ಯೆಗಳು ಚರ್ಚೆ ಮಾಡಿಕೊಂಡು ಹೆಚ್ಚಿನ ಏನಾದರೂ ಅದರಲ್ಲಿ ನಮ್ಮಿಂದ ಏನಾದರೂ ಸರ್ಕಾರ ಏನಾದರೂ ಅದರಲ್ಲಿ ಯೋಜನೆ ತರಬೇಕಾದಲ್ಲಿ ನಿಮ್ಮ ಮತ್ತು ಕಾರ್ಮಿಕ ಸಚಿವ ಮುಂದೆ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಅದು ಅನುಸರಣೆ ಮಾಡಲಿಕ್ಕೆ ನಮ್ಮೆಲ್ಲ ಪ್ರಯತ್ನ ಮಾಡುವ. ನಾನು ಹೋಟೆಲ್ ಕಾರ್ಮಿಕ ಸಂಘ ಈ ಒಂದು ಇನಿಷಿಯೇಟಿವ್ ಮತ್ತು ಮುಂದಾಳತ್ವ ವಹಿಸೋಕ್ಕೆ ಅಭಿನಂದಿಸಿ ನಾನು ಶುಭಾಶಯ ಸಲ್ಲಿಸ್ತೇನೆ. ಅದರಲ್ಲಿ ಕೂಡ ತಾವು ಇವತ್ತು ವಿದ್ಯಾರ್ಥಿನಿಗೆ ತಾವು ಹೆಚ್ಚಿನ ಅಂಕ ಪಡೆದಂಥ ಅವರಿಗೆ ಇವತ್ತು ಗೌರವಿಸಿದ್ದೀರಿ. ಅದು ಅವರಿಗೆ ಗೌರವ ಮಾತ್ರ ಅಲ್ಲ, ನಿಮ್ಮ ಈ ಕಾರ್ಮಿಕ ಸಂಘದಲ್ಲಿ ಮತ್ತು ಕಾರ್ಮಿಕರು ದುಡಿಯುವವರೆಗೆ ಯಾರಿದ್ದಾರ ಅವ್ರು ಯಾರೆಲ್ಲ ಮಕ್ಕಳು ಇವತ್ತು ಕಲಿತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತು ಪ್ರೋತ್ಸಾಹ ಮತ್ತು ಪ್ರೇರಣೆ ಕೊಡುವಂಥ ಒಂದು ಪ್ರೋತ್ಸಾಹ ಧನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಆ ಸಹೋದರಿ ಯಾರು ಉತ್ತಮವಾಗಿ ಇವತ್ತು ಮಾರ್ಕ್ ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ಅತ್ಯುನ್ನತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗ್ತದೆ. ಅದಕ್ಕೆ ನಾನು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ, ನಿಮ್ಗೆ ಕೂಡ ಹೇಳೋದಿಷ್ಟೇ, ಸಮಸ್ಯೆ ನಿಮಗೆ ನೂರಾರು ಇರ್ಬೋದು, ನೂರಾರು ಸಮಸ್ಯೆ ಇರ್ಬೋದು.
ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಯಾವುದೇ MP, ಯಾವುದೇ MLA, ಯಾವುದೇ ಮಂತ್ರಿಗಳಿಂದ, ಯಾವುದೇ ಪ್ರಧಾನಮಂತ್ರಿಯಿಂದ, ಯಾವುದೇ ಮುಖ್ಯಮಂತ್ರಿ, ನಿಮ್ಮ ಒಂದು ಮನೆಯ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಸರ್ಕಾರ, ಜನಪ್ರತಿನಿಧಿಗಳು, ಸರ್ಕಾರ ಕೂಡ ಸವಲತ್ತುಗಳನ್ನು ನಿಮ್ಮ ಮನೆಗೆ ಮುಟ್ಟಿಸಬಹುದು. ಸರ್ಕಾರ ಕೂಡ ಸವಲತ್ತುಗಳನ್ನು ಮನೆಗೆ ಮುಟ್ಟಿಸಬಹುದು. ಅದು ಎಲ್ಲರಿಗೂ ಒಂದೇ ರೀತಿ ಕೊಡುವಂಥದ್ದು. ಸಮಸ್ಯೆ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇದೆ. ಆದರೆ ನಿಮ್ಗೆ ಇರುವ ಎಲ್ಲ ಸಮಸ್ಯೆಯನ್ನು ದೂರ ಮಾಡುವ ಶಕ್ತಿ ಇದ್ರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ. ಅವರಿಗೆ ಉತ್ತಮವಾದ ಶಿಕ್ಷಣ ಕೊಡಿ, ಅವ್ರ ವಿಶ್ವಾಸ ಇರಿ. ಎಷ್ಟೇ ಕಷ್ಟ ಆದರೂ ಕೂಡ ದೊಡ್ಡ ಸ್ಥಾನಕ್ಕೆ ಹೋಗಿ ಅವರು ಕಲಿತು ಬಂದಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಪ್ರತಿಯೊಂದು ಮನೆ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಕೆಲಸ ಖಂಡಿತವಾಗಿ ಮಾಡ್ತಾರೆ ಎಂಬ ವಿಷಯ ಖಂಡಿತವಾಗಿ ಇರುವಂಥದ್ದು. ಅದಕ್ಕೆ ತಾವೆಲ್ಲರೂ ಕೂಡ ಮಗ ಇರಲಿ ಮಗಳು ಇರಲಿ ಒಂದಲ್ಲೊಂದು ಸ್ಥಾನಕ್ಕೆ ತಗೊಂಡು ಹೋಗುವಂಥ ದೊಡ್ಡ ಮಟ್ಟದ ಆ ಒಂದು ಛಲ ನಿಮ್ಮದೆಲ್ಲ ಇರಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಏನೇ ಸಮಸ್ಯೆ ಇದ್ರೂ ಕೂಡ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಕಷ್ಟ ಆಗಬಾರ್ದ ರೀತಿಯಲ್ಲಿ ನೀವು ನೋಡಿಕೊಳ್ಳುವಂಥ ಅವಕಾಶ ಆಗಬೇಕು. ಅದಕ್ಕೆ ನಿಮಗೆ ಛಲ ಇರಬೇಕು. ಇವತ್ತು ನಮ್ಮನ್ನೆಲ್ಲ ಪ್ರೀತಿಪೂರ್ವಕ ಕರೆದಿದ್ದೀರಿ. ಯಾಕೆ ಕರೆದಿದ್ರಿ? ಒಂದು, ನಾನು ಶಾಸಕನಾಗಿದ್ದೆ, 5 ಸಾರಿ ಶಾಸಕನಾದೆ, 4 ಇಲಾಖೆ ಮಂತ್ರಿ ಆದೆ, ಪ್ರತಿಪಕ್ಷದ ಉಪನಾಯಕನಾದೆ. ಈಗ ನಾನು ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗಿದ್ದೇನೆ. 30-35 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗಿ ನಾವು ಕೂಡ ಅಲ್ಲಿ ಕೂತ್ಕೊಂಡು ಬೇರೆಯವರ ಕಾರ್ಯಕ್ರಮ ನೋಡ್ತಾ ಇದ್ದೆವು. ನಿಮ್ಮ 35 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗಿ ಅಲ್ಲಿ ಕೂತ್ಕೊಂಡ UT ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗದಾದ್ರೆ ಅದು ದೇವರು UT ಖಾದರ್ಗೆ ಮಾತ್ರ ಅಲ್ಲ, ನಿಮ್ಮೆಲ್ಲ ಮಕ್ಕಳಿಗೆ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ನಿಮ್ಮ ಮಕ್ಕಳು ಹೋಗ್ಬೇಕಂತ ನಮ್ಮ ಆಶೆ ಮತ್ತು ಪ್ರಾರ್ಥನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನೀವು ನಮ್ಮನ್ನಲ್ಲಿ ಕೂತ್ಕೊಂಡು ನೀವು ಸಂತೋಷಪಟ್ಟು ನೀವು ಸಂಭ್ರಮಿಸದಲ್ಲ, ನಮಗಿಂತ ದೊಡ್ಡ ಸ್ಥಾನಕ್ಕೆ ನಿಮ್ಮ ಮಕ್ಕಳನ್ನು ಹೇಗೆ ತಕೊಂಡು ಹೋಗಬೇಕೆಂಬ ಆಲೋಚನೆ ಮಾಡಿ ಅದಕ್ಕೆ ಅನುಗುಣವಾಗಿ ಶ್ರಮವಹಿಸಿಕೊಂಡು ಮುಂದಿನ 20-25 ವರ್ಷಗಳಲ್ಲಿ ನಮಗಿಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ದೊಡ್ಡ ಮಟ್ಟದ ಒಂದು ಶ್ರಮ ನಿಮ್ಮ ಪ್ರತಿಯೊಬ್ಬಂದು ಕೂಡ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಈ ಸಮಾಜಕ್ಕೆ, ಈ ದೇಶಕ್ಕೆ ದೊಡ್ಡ ಕೊಡುಗೆಯಾಗಿ ಕಾಣದ ಕೈಗಳಿಗಾಗಿ ಇವತ್ತು ಅಭಿವೃದ್ಧಿಗೆ ಪೂರಕವಾಗಿ ಇರುವಂಥ ತಮ್ಮ ಕೆಲಸವನ್ನು ನಾವು ಇವತ್ತು ಗೌರವಿಸಿ ಅದು ನಾವು ಮಣ್ಣನ್ನು ಬರೆದುಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆ ದೂರ ಆಗುವಂಥ ಅವಕಾಶ ಆಗಲಿ ನಾನು ಕೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಮತ್ತೊಮ್ಮೆ ನಿಮ್ಮ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿ ನಾನು ಬೆಂಗಳೂರಲ್ಲಿದ್ದಾಗ ಒಂದು ದಿವಸ ನೀವು ಫಿಕ್ಸ್ ಮಾಡಿ ಮಂತ್ರಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಮುಂದೆ ಹೋಗೋದು ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.